ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆಯಂತೆ. 3 ಎಫ್ಐಆರ್ ಸಂಬಂಧ ತನಿಖೆ ಕೂಡ ನಡೀಲಿಕ್ಕಿದೆ. 3 ಎಫ್ಐಆರ್ಗೆ 3 ತನಿಖಾಧಿಕಾರಿಗಳಿಂದ ತನಿಖೆಯನ್ನ ನಡೆಸಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬೇಗೂರು ಇನ್ಸ್ಪೆಕ್ಟರ್, ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್, ಹುಳಿಮಾವು ಇನ್ಸ್ಪೆಕ್ಟರ್ಗಳಿಂದ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಕುರಿತು ತನಿಖೆ ಕೂಡ ನಡೀಲಿಕ್ಕಿದೆ. ಬಾಡಿ ವಾರೆಂಟ್ ಮೇಲೆ 4ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ದರ್ಶನ್, ನಾಗರಾಜ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾಸಿನ ವಿಚಾರಣೆ ಕೂಡ ನಡೆಸಲಿಕ್ಕಿದ್ದಾರೆ ಪೊಲೀಸರು. ಜೈಲಿನಲ್ಲಿ ಯಾವ ರೀತಿಯಾಗಿ ಇದ್ದಾರೆ ದರ್ಶನ್ ಅನ್ನೋದರ ಕುರಿತು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದದ್ದು ಶುದ್ಧ ಸುಳ್ಳು ಅನ್ನೋದು ನಮ್ಮ ಅರಿವಿಗೂ ಕೂಡ ಬಂದಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿ. ದರ್ಶನ್ ಅವರ ಕೈಲಿ ಸಿಗರೇಟ್ ಇದೆ, ಮತ್ತೊಂದು ಕೈಯಲ್ಲಿ ಟೀ ಮೊಗ್ಗಿದೆ. ಇಷ್ಟು ರಾಜಾರೋಷವಾಗಿ ಜೈಲಿನಲ್ಲಿ ಇರಬಹುದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗಲಿಕ್ಕೆ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಮಾದೇಶ್, ದರ್ಶನ್ ರವರ ವಿಚಾರ ನಿಜಕ್ಕೂ ನಾವು ನೋಡ್ತಾ ಇದೀವಲ್ಲ, ಜೈಲಿನಲ್ಲಿ ಈ ರೀತಿಯಾಗೂ ಇರಬಹುದಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇದೀಗ ಪ್ರತ್ಯೇಕ 3 ಎಫ್ಐಆರ್ ದಾಖಲಾಗಿರುವಂತದ್ದು. 3 ಇನ್ಸ್ಪೆಕ್ಟರ್ಗಳು ಕೂಡ ವಿಶೇಷವಾಗಿ ತನಿಖೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ತನಿಖೆ ಯಾವ ರೀತಿಯಾಗಿ ಸಾಗಬಹುದು ಮಾದೇಶ್, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಈಗಾಗಲೇ ಜೈಲಿನಲ್ಲಿ ದರ್ಶನ್ ಅಂದ್ರೆ ಕೊಲೆ ಆರೋಪಿ ಆಗಿರ್ಬೋದು, ಮತ್ತೆ ರೌಡಿ ವಿಲ್ಸನ್ ಗಾರ್ಡನ್ ನಾಗನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ನಿನ್ನೆ ಜೈಲಿನ ADGP ಮಾಲಿನಿ ಕೃಷ್ಣಮೂರ್ತಿ ಆಗಿರ್ಬೋದು, ಮತ್ತು ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಏಕಾಏಕಿ ಆ ಒಂದು ಸ್ಥಳಕ್ಕೆ ಹೋಗಿ ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಈ ವಿಚಾರ ಯಾವಾಗ ಸಾಕಷ್ಟು ಚರ್ಚೆ ಆಗ್ತಿತ್ತು. ಈ ಮುಂಚೆ ಕೂಡ ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪಿನ್ ಟು ಪಿನ್ ಆಗಿ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ವಿಲ್ಸನ್ ಗಾರ್ಡನ್ ನಾಗ ಆ ಒಂದು ಜೈಲಿನಲ್ಲಿ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದಕ್ಕೆ ಪೂರಕವಾದಂತೆ ದರ್ಶನ್ ರವರ ಫೋಟೋಗಳು ಒಂದಷ್ಟು ವಿಚಾರಗಳನ್ನು, ಜೈಲಿನಲ್ಲಿ ನಡೀತಿರುವಂಥ ವಿಚಾರಗಳನ್ನು ಬಿಚ್ಚಿಡ್ತಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಸುಮಾರು 7 ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿ ಆದೇಶ ನೀಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಎಫ್ಐಆರ್ಗಳು, ಪ್ರತ್ಯೇಕ ಎಫ್ಐಆರ್ಗಳು ಕೂಡ ದಾಖಲಾಗಿದ್ದು, ಅದರಲ್ಲಿ 2 ಎಫ್ಐಆರ್ಗಳಲ್ಲಿ ದರ್ಶನನ್ನ A1 ಆಗಿ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿದ್ರು ಕೂಡ ಈ ಒಂದು ತನಿಖೆಯನ್ನ ಇನ್ಸ್ಪೆಕ್ಟರ್ಗಳು, 3 ಪ್ರತ್ಯೇಕ ತನಿಖಾಧಿಕಾರಿಗಳು ಈ ಒಂದು ಕೇಸ್ನ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಪ್ರತ್ಯೇಕ ಎಫ್ಐಆರ್ಗಳಿಗೆ ಒಂದು ಎಫ್ಐಆರ್ ಆದರೆ ಅದಕ್ಕೆ ಓರ್ವ ತನಿಖಾಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಇಲ್ಲಿ 3 ಎಫ್ಐಆರ್ಗಳಾಗಿರೋದ್ರಿಂದ 3 ತನಿಖಾಧಿಕಾರಿಗಳು, ಒಂದು ಹುಳಿಮಾವು ಇನ್ಸ್ಪೆಕ್ಟರ್, ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಸೇರಿದಂತೆ ಬೇಗೂರು ಇನ್ಸ್ಪೆಕ್ಟರ್, 3 ಜನ ಇನ್ಸ್ಪೆಕ್ಟರ್ಗಳಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 4 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ಕರೆತಂದು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಕುಳ್ಳಸೀನ, ದರ್ಶನ್ ಹಾಗೂ ನಾಗರಾಜು ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ 11ನೇ ಆರೋಪಿ ನಾಗರಾಜು, ಇಷ್ಟು ಜನರನ್ನು ಕೂಡ ಆ ಒಂದು ಫೋಟೋದಲ್ಲಿ ಕಾಣಿಸಿದ್ರಲ್ಲ, ಅಷ್ಟು ಜನರನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ಅವರನ್ನು ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಳಗಡೆ ಅವರಿಗೆ ರಾಜಾತಿಥ್ಯ ಕೊಡೋದಕ್ಕೆ ಮತ್ತು ಇವರು ಯಾವ ರೀತಿ ಆ ಒಂದು ಒಳಗಡೆ ಕಂಟ್ರೋಲ್ ಮಾಡ್ಕೊಂಡಿರೋದು ನಿಜನ, ವಿಲ್ಸನ್ ಗಾರ್ಡನ್ ನೇತೃತ್ವದಲ್ಲಿ ಈ ಎಲ್ಲ ಒಳಗಡೆ ದರ್ಶನ್ಗೆ ಒಂದಷ್ಟು ಸೌಲಭ್ಯಗಳು ಸಿಗ್ತಿರೋದು ನಿಜನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಿದ್ದಾರೆ. ರಮ್ಯಾ, ರೈಟ್ ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆಯಂತೆ. 3 ಎಫ್ಐಆರ್ ಸಂಬಂಧ ತನಿಖೆ ಕೂಡ ನಡೀಲಿಕ್ಕಿದೆ. 3 ಎಫ್ಐಆರ್ಗೆ 3 ತನಿಖಾಧಿಕಾರಿಗಳಿಂದ ತನಿಖೆಯನ್ನ ನಡೆಸಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬೇಗೂರು ಇನ್ಸ್ಪೆಕ್ಟರ್, ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್, ಹುಳಿಮಾವು ಇನ್ಸ್ಪೆಕ್ಟರ್ಗಳಿಂದ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಕುರಿತು ತನಿಖೆ ಕೂಡ ನಡೀಲಿಕ್ಕಿದೆ. ಬಾಡಿ ವಾರೆಂಟ್ ಮೇಲೆ 4ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ.
ದರ್ಶನ್, ನಾಗರಾಜ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾಸಿನ ವಿಚಾರಣೆ ಕೂಡ ನಡೆಸಲಿಕ್ಕಿದ್ದಾರೆ ಪೊಲೀಸರು. ಜೈಲಿನಲ್ಲಿ ಯಾವ ರೀತಿಯಾಗಿ ಇದ್ದಾರೆ ದರ್ಶನ್ ಅನ್ನೋದರ ಕುರಿತು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದದ್ದು ಶುದ್ಧ ಸುಳ್ಳು ಅನ್ನೋದು ನಮ್ಮ ಅರಿವಿಗೂ ಕೂಡ ಬಂದಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿ. ದರ್ಶನ್ ಅವರ ಕೈಲಿ ಸಿಗರೇಟ್ ಇದೆ, ಮತ್ತೊಂದು ಕೈಯಲ್ಲಿ ಟೀ ಮೊಗ್ಗಿದೆ. ಇಷ್ಟು ರಾಜಾರೋಷವಾಗಿ ಜೈಲಿನಲ್ಲಿ ಇರಬಹುದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ಲಿಕ್ಕೆ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಮಾದೇಶ್, ದರ್ಶನ್ ರವರ ವಿಚಾರ ನಿಜಕ್ಕೂ ನಾವು ನೋಡ್ತಾ ಇದೀವಲ್ಲ, ಜೈಲಿನಲ್ಲಿ ಈ ರೀತಿಯಾಗೂ ಇರಬಹುದಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇದೀಗ ಪ್ರತ್ಯೇಕ 3 FIR ದಾಖಲಾಗಿರುವಂತದ್ದು. 3 ಇನ್ಸ್ಪೆಕ್ಟರ್ಗಳು ಕೂಡ ವಿಶೇಷವಾಗಿ ತನಿಖೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ತನಿಖೆ ಯಾವ ರೀತಿಯಾಗಿ ಸಾಗಬಹುದು ಮಾದೇಶ್, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಈಗಾಗಲೇ ಜೈಲಿನಲ್ಲಿ ದರ್ಶನ್ ಅಂದ್ರೆ ಕೊಲೆ ಆರೋಪಿ ಆಗಿರ್ಬೋದು ಮತ್ತೆ ರೌಡಿ ವಿಲ್ಸನ್ ಗಾರ್ಡನ್ ನಾಗನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ನಿನ್ನೆ ಜೈಲಿನ ADGP ಮಾಲಿನಿ ಕೃಷ್ಣಮೂರ್ತಿ ಆಗಿರ್ಬೋದು ಮತ್ತು ಹೋಮ್ ಮಿನಿಸ್ಟರ್ G ಪರಮೇಶ್ವರ್ ಅವರು ಏಕಾಏಕಿ ಆ ಒಂದು ಸ್ಥಳಕ್ಕೆ ಹೋಗಿ ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಈ ವಿಚಾರ ಯಾವಾಗ ಸಾಕಷ್ಟು ಚರ್ಚೆ ಆಗ್ತಿತ್ತು. ಈ ಮುಂಚೆ ಕೂಡ ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪಿನ್ ಟು ಪಿನ್ ಆಗಿ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ವಿಲ್ಸನ್ ಗಾರ್ಡನ್ ನಾಗ ಆ ಒಂದು ಜೈಲಿನಲ್ಲಿ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದಕ್ಕೆ ಪೂರಕವಾದಂತೆ ದರ್ಶನ್ ರವರ ಫೋಟೋಗಳು ಒಂದಷ್ಟು ವಿಚಾರಗಳನ್ನು ಜೈಲಿನಲ್ಲಿ ನಡೀತಿರುವಂಥ ವಿಚಾರಗಳನ್ನು ಬಿಚ್ಚಿಡ್ತಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಸುಮಾರು 7 ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿ ಆದೇಶ ನೀಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 FIRಗಳು ಪ್ರತ್ಯೇಕ FIRಗಳು ಕೂಡ ದಾಖಲಾಗಿದ್ದು, ಅದರಲ್ಲಿ 2 FIRಗಳಲ್ಲಿ ದರ್ಶನನ್ನ A1 ಆಗಿ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 FIR ದಾಖಲಾಗಿದ್ರು ಕೂಡ ಈ ಒಂದು ತನಿಖೆಯನ್ನ ಇನ್ಸ್ಪೆಕ್ಟರ್ಗಳು 3 ಪ್ರತ್ಯೇಕ ತನಿಖಾಧಿಕಾರಿಗಳು ಈ ಒಂದು ಕೇಸ್ನ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಪ್ರತ್ಯೇಕ FIRಗಳಿಗೆ ಒಂದು FIR ಆದರೆ ಅದಕ್ಕೆ ಓರ್ವ ತನಿಖಾಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಇಲ್ಲಿ 3 FIRಗಳಾಗಿರೋದ್ರಿಂದ 3 ತನಿಖಾಧಿಕಾರಿಗಳು, ಒಂದು ಹುಳಿಮಾವು ಇನ್ಸ್ಪೆಕ್ಟರ್, ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಸೇರಿದಂತೆ ಬೇಗೂರು ಇನ್ಸ್ಪೆಕ್ಟರ್, 3 ಜನ ಇನ್ಸ್ಪೆಕ್ಟರ್ಗಳಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 4 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ಕರೆತಂದು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಕುಳ್ಳಸೀನಾ, ದರ್ಶನ್ ಹಾಗೂ ನಾಗರಾಜು ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ 11ನೇ ಆರೋಪಿ ನಾಗರಾಜು, ಇಷ್ಟು ಜನರನ್ನು ಕೂಡ ಆ ಒಂದು ಫೋಟೋದಲ್ಲಿ ಕಾಣಿಸಿದ್ರಲ್ಲ, ಅಷ್ಟು ಜನರನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ಅವರನ್ನು ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಳಗಡೆ ಅವರಿಗೆ ರಾಜಾತಿಥ್ಯ ಕೊಡೋದಕ್ಕೆ ಮತ್ತು ಇವರು ಯಾವ ರೀತಿ ಆ ಒಂದು ಒಳಗಡೆ ಕಂಟ್ರೋಲ್ ಮಾಡ್ಕೊಂಡಿರೋದು ನಿಜನ, ವಿಲ್ಸನ್ ಗಾರ್ಡನ್ ನೇತೃತ್ವದಲ್ಲಿ ಈ ಎಲ್ಲ ಒಳಗಡೆ ದರ್ಶನ್ಗೆ ಒಂದಷ್ಟು ಸೌಲಭ್ಯಗಳು ಸಿಗ್ತಿರೋದು ನಿಜನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಿದ್ದಾರೆ. ರಮ್ಯಾ, ರೈಟ್ ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.